ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಕುರ್ಚಿ ಕಾಳಗ. ಸಿಎಂ ರೇಸ್ಗೆ ಮತ್ತೊಬ್ಬ ಸಚಿವನ ಎಂಟ್ರಿ. ಆ ಸಚಿವನ ಪರ ನಿಂತ ಸ್ವಾಮೀಜಿ ಬ್ಯಾಟಿಂಗ್. ಎಂಟ್ರಿ ಕೊಟ್ಟಂತ ಮತ್ತೊಬ್ಬ ಸಚಿವಗ ಎಂಟ್ರಿ ಕೊಟ್ಟಿದ್ದಾರೆ. ಆ ಸಚಿವನ ಪರ ಈಗ ಸ್ವಾಮೀಜಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಸಿಎಂ ಕೊಡ್ಬೇಕು, ಇವರಿಗೆ ಸಿಎಂ ಸ್ಥಾನವನ್ನ ಕೊಡ್ಬೇಕು ಅಂತ ಆ ಸ್ವಾಮೀಜಿ ಈಗ ಆ ಸಚಿವನ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಿಎಂ ಕುರ್ಚಿಗೆ ಕರ್ಚಿಪ್ ಹಾಕಿರುವಂತ ಆ ಸಚಿವ ಯಾರು? ಜೊತೆಗೆ ಆ ಸಚಿವನ ಪರ ನಿಂತಿರುವಂತ ಸ್ವಾಮೀಜಿ ಯಾರು? ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕಾಳಗ ಜೋರ ಆಗಿರುವಂತದ್ದು. ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಕುರ್ಚಿ ಕಾಳಗ ಜೋರಾಗಿರುವಂತದ್ದು. ಈಗ ಕುರ್ಚಿ ಸ್ಥಾನಕ್ಕಾಗಿ ಮತ್ತೊಬ್ಬ ಕಾಂಗ್ರೆಸ್ನ ಶಾಸಕರು ಪೈಪೋಟಿನ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ನ ಶಾಸಕರು ಸಚಿವರು ಪೈಪೋಟಿನ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರ ಪೈಪೋಟಿ. ಮೊನ್ನೆ ಅಷ್ಟೇ ಸಿಎಂ ಹೇಳಿದ್ರು ಸಿಎಂ ಕುರ್ಚಿ ಖಾಲಿ ಇಲ್ಲ, ಎಲ್ಲ ಆರಾಮಾಗಿರ್ರಪ್ಪ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಶಾಸಕರು ಸಚಿವರು ಪೈಪೋಟಿ ಮಾಡೋದು ಮಾತ್ರ ಕಡಿಮೆ ಆಗಿಲ್ಲ, ಇನ್ನು ನಿಂತಿಲ್ಲ. ಸಿಎಂ ಕುರ್ಚಿಗಾಗಿ ಶಾಸಕರು, ಮುಖ್ಯಮಂತ್ರಿ ರೇಸ್ನಲ್ಲಿ ಕಾಣಿಸಿದ ಮತ್ತೊಬ್ಬ ಸಚಿವ, ಮುಖ್ಯಮಂತ್ರಿಯ ರೇಸ್ನಲ್ಲಿ ಮತ್ತೊಬ್ಬರು ಸಚಿವರು ಕಾಣಿಸಿಕೊಂಡಿದ್ದಾರೆ. ಎಸ್, ಅದು ಮತ್ಯಾರು ಅಲ್ಲ, ಸಿಎಂ ರೇಸ್ ನಿಂತ ಸಚಿವ ಎಸ್ ಮಲ್ಲಿಕಾರ್ಜುನ. ಸಿಎಂ ರೇಸ್ನಲ್ಲಿ ಈಗ ಎಸ್ ಮಲ್ಲಿಕಾರ್ಜುನ ನಿಂತ್ಕೊಂಡಿದ್ದಾರೆ. ನಾನೂ ಕೂಡ ಸಿಎಂ ಆಕಾಂಕ್ಷಿನ ಮಾತನ್ನ ಹೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಅವರ ಪರವಾಗಿ ಅಂದ್ರೆ ಎಸ್ ಮಲ್ಲಿಕಾರ್ಜುನ ಪರವಾಗಿ ಸಾಣೆಹಳ್ಳಿ ಶ್ರೀಗಳು ವಕಾಲತ್ತನ್ನ ವಹಿಸಿಕೊಂಡಿದ್ದಾರೆ. ಇವರಿಗೂ ಕೂಡ ಸಿಎಂ ಕುರ್ಚಿ ಕೊಡಬಹುದು, ಇವರು ಕೂಡ ಸಿಎಂ ಸ್ಥಾನವನ್ನು ನೀಡಬಹುದು, ಇವರು ಕೂಡ ಸಿಎಂ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ ಅನ್ನೋ ಮಾತನ್ನ ಈಗ ವಕಾಲತ್ತನ್ನ ಈಗ ಸಾಣೇನಹಳ್ಳಿ ಶ್ರೀಗಳು ವಹಿಸಿಕೊಂಡಿರುತ್ತದೆ. ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು. ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಮತ್ತು ಶಾಸಕರ ನಡುವೆ ಸಚಿವರ ಪೈಪೋಟಿ ಜೋರಾಗಿರುವಂತದ್ದು. ಮೂಡಾ ಕೇಸ್ನಲ್ಲಿ ಸಿಎಂ ಸಿಕ್ಕಾಕೊಂಡಿದ್ದಾರೆ. ಅದರ ಕೇಸ್ ನಡೀತಾ ಇದೆ, ಕೋರ್ಟ್ನಲ್ಲಿ ಅದರ ಕೇಸ್ ಇರುವಂಥದ್ದು. ಯಾವಾಗ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಅವರು ಇಳಿತಾರೋ ಅಂತ ಒಂದು ಕಡೆ ಯೋಚನೆ ಇದ್ರೆ, ಮತ್ತೊಂದು ಯೋಚನೆ ಇದ್ರೆ ಮತ್ತೊಂದು ಕಡೆ ಆತ ಇಳಿಯೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸಿಎಂ ಕುರ್ಚಿಗಾಗಿ ಈಗ ಶಾಸಕರ ಪೈಪೋಟಿ ಇದೆ. ಈ ಬಗ್ಗೆ ಮಾತಾಡೋದ್ರ ಜೊತೆ ಈಗ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಇದ್ದಾರೆ. ಬಸವರಾಜ್, ಒಂದು ಕಡೆ ಸಿಎಂ ಹೇಳಿದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ, ಯಾರು ಕೂಡ ಆತ ತಿರುಗಿ ನೋಡ್ಬಿಡಿ ಅಂತ ಹೇಳಿದ್ರೆ, ಬಟ್ ಆದ್ರೆ ಮತ್ತೊಬ್ಬ ಸಚಿವರು ಕೂಡ ನಾನು ಸಿಎಂ ಕುರ್ಚಿ ರೇಸ್ ಇದ್ದೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ ಬಸವರಾಜ್? ಯತೀಶ್, ಈಗಾಗಲೇ
ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಸ್ಥಾನಕ್ಕಾಗಿ ಹಲವಾರು ನಾಯಕರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಹಿರಿಯ ಶಾಸಕರು ಮತ್ತೆ ಹಿರಿಯ ಸಚಿವರು ಕೂಡ ಸಿಎಂ ಸ್ಥಾನಕ್ಕಾಗಿ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೂ ಕೂಡ ಸಿಎಂ ಸ್ಥಾನ ಬೇಕು ಅನ್ನುವಂಥದ್ದನ್ನ ಬಹಿರಂಗವಾಗಿ ಅವರ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿರ್ತಕ್ಕಂಥ ಏನು ಸಿಎಂ ಸ್ಥಾನದ ಆಕಾಂಕ್ಷೆಯ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಏನು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಎಂ ಬಿ ಪಾಟೀಲ್ ಆಗಿರ್ಬೋದು, ಆರ್ ವಿ ದೇಶಪಾಂಡೆ ಆಗಿರ್ಬೋದು, ಸಾಕಷ್ಟು ನಾಯಕರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಅದರ ನಡುವೆ ಸಿಎಂ ಸಿದ್ದರಾಮಯ್ಯವರು ಕೂಡ ಯಾವುದೇ ರೀತಿ ಆ ರೀತಿ ಗೊಂದಲ ಇಲ್ಲ, ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಹಲವಾರು ಬಾರಿ ಸ್ಪಷ್ಟನೆ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಸಮುದಾಯವಾರು ಒಂದು ಏನ್ ಸಿಎಂ ಆಗುವಂತ ಒಂದಿಷ್ಟು ಹೇಳಿಕೆಗಳು ಮತ್ತೆ ಒಂದಿಷ್ಟು ಬೆಳವಣಿಗೆ ಕೂಡ ನಡೀತಾ ಇದ್ದಾವೆ. ಇದರ ಭಾಗವಾಗಿ ಈಗಾಗಲೇ ಏನು ಮೂಡ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರ ಸ್ಥಾನ ಏನಾದ್ರೂ ತೆರವಾದ್ರೆ ಅದಕ್ಕೆ ಲಿಂಗಾಯತ ಸಮುದಾಯದ ನಾಯಕನಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಲಿಂಗಾಯತ ಸಮುದಾಯದ ನಾಯಕರು ಸಾಕಷ್ಟು ಒಂದ್ ಕಡೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರು ಹಿರಿಯ ನಾಯಕರು, ಅವರ ಪುತ್ರರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಒಂದು ಸಿಎಂ ಸ್ಥಾನ ಬೇಕು ಅನ್ನುವಂಥದ್ದನ್ನ ಲಿಂಗಾಯತ ಸಮುದಾಯದ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಾಣೆಹಳ್ಳಿ ಶ್ರೀಗಳು ಏನು ಎಸ್ ಮಲ್ಲಿಕಾರ್ಜುನ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅವರು ಸಿಎಂ ಆಗ್ಲಿ ಲಿಂಗಾಯತ ಸಮುದಾಯದಿಂದ, ಯಾಕಂದ್ರೆ ಲಿಂಗಾಯತ ಸಮುದಾಯ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಶಾಸಕರು ಆಯ್ಕೆ ಆಗಿದ್ದಾರೆ, ಸಾಕಷ್ಟು ಹಿರಿಯ ನಾಯಕರು ಕೂಡ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಲಿಂಗಾಯತ ಸಮುದಾಯ ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬೇರೆ ಬೇರೆ ನಾಯಕರು ಕೂಡ ಸಿಎಂ ಆಗಿದ್ದಾರೆ. ಆದ್ರೆ ಲಿಂಗಾಯತ ಸಮುದಾಯದಿಂದ ಈ ಬಾರಿ ಆದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ಸಿಎಂ ಆಗ್ಲಿ ಅನ್ನುವಂಥದ್ದನ್ನ ಸಾಣೆಹಳ್ಳಿ ಶ್ರೀಗಳು ಈಗ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಏನಾದ್ರು ಸ್ಥಾನ ಖಾಲಿ ಆದ್ರಲ್ಲಿ ಸಮುದಾಯವಾದ ಸಿಎಂ ಸ್ಥಾನಕ್ಕೆ ಪೈಪೋಟಿ ಈಗಿನಿಂದಲೇ ಆರಂಭವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯದಿಂದ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಕೊಡಿಸುವಂತ ಪ್ರಯತ್ನಕ್ಕೆ ಇವತ್ತು ಮೊದಲ ಶ್ರೀಗಳು ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಸಿಎಂ ಸ್ಥಾನಕ್ಕಾಗಿ ಸಮುದಾಯವಾದ ಬೇಡಿಕೆ ಏನಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಯಾಕೆಂದ್ರೆ ಹೈಕಮಾಂಡ್ ಹೇಳುವಂಥದ್ದು ಯಾರು ಕೂಡ ಈ ವಿಚಾರವನ್ನ ಮಾತಾಡಬಾರ್ದು. ಕಾಂಗ್ರೆಸ್ನಿಂದ ಈ ಒಂದು ಆದೇಶ ಹೊರಡಿಸುತ್ತಾರೆ, ಬಟ್ ಆಗಿದ್ದು ಕೂಡ ಇವತ್ತೆಲ್ಲರೂ ಕೂಡ ಸಿಎಂ ಕುರ್ಚಿ ಬಗ್ಗೆ ಮಾತಾಡ್ತಿದ್ದಾರೆ. ನಿತೀಶ್, ಈಗಾಗಲೇ ನೀವ್ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಆಗಿರ್ಬೋದು, ಮತ್ತೆ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಏನು ಹೇಳಿಕೆಗಳನ್ನ ಕೊಡ್ತಕ್ಕಂತ ನಾಯಕರ ಸಾಕಷ್ಟು ಅವ್ರಿಗೆ ಕಿವಿ ಮಾತು ಕೂಡ ಹೇಳಿದ್ದಾರೆ, ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ಸಿಎಂ ಸ್ಥಾನದ ಬದಲಾವಣೆ ಕುರಿತಂತ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕೆಲವಷ್ಟು MLCಗಳು ಮತ್ತೆ ಹಿರಿಯ ನಾಯಕರು ಕೂಡ ಪತ್ರವನ್ನ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರೆದಿದ್ದಾರೆ. ಮತ್ತೆ AICC ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಬರೆದಿದ್ದಾರೆ. ಮುದುಗರ ಉಂಟಾಗ್ತಾ ಇದೆ, ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುತ್ತೆ. ಇದನ್ನ ಪರಿಗಣನೆ ಒತ್ತಾಯ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಸೂಚನೆ ಕೊಡ್ತಾ ಎಲ್ಲ ಒಂದ್ ಕಡೆ ಸಮುದಾಯವಾರು ಶ್ರೀಗಳ ಮುಖಾಂತರ ಆಗಿರ್ಬೋದು, ಅವರು ಹಿರಿಯ ನಾಯಕರು ಅಂತಕ್ಕಂಥ ಆ ಒಂದು ಬ್ಯಾಟಿಂಗ್ ಮಾಡ್ತಾ ಇರ್ಬೋದು, ಇವೆಲ್ಲವನ್ನ ಮುಗಿಸ್ಕೊಂಡು ಎಲ್ಲ ಒಂದು ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಅಂದ್ರೆ ಒಂದ್ ವೇಳೆ ಏನಾದ್ರೂ ಸಿಎಂ ಸಿದ್ದರಾಮಯ್ಯವರ ಸ್ಥಾನ ಖಾಲಿ ಆದ್ರೆ ಇದು ಸಮುದಾಯವರು ಬೇಕು ಅಥವಾ ಪ್ರಬಲ ನಾಯಕರಾಗಿರ್ತಕ್ಕಂಥವ್ರಿಗೆ ಬೇಕು ಅನ್ನುವಂಥದ್ದು ಒಂದ್ ಕಡೆ ಮತ್ತಷ್ಟು ಪೈಪೋಟಿ ನಡೆಯುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಾಯಕರು ಎಷ್ಟೇ ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟರು ಸಹಿತ ಅವರ ಒಂದು ಅಭಿಲಾಷೆಯನ್ನ, ಅವರ ಸಮುದಾಯದ ಅಭಿಲಾಷೆಯನ್ನ ವ್ಯಕ್ತಪಡಿಸೋದು ನಿಲ್ತಾ ಇದೆ. ಯತೀಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಖಾಲಿ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ, ಆದ್ರೆ ಅವರೇ ಪಕ್ಷದ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರು ಸಿಎಂ ಕುರ್ಚಿ ಖಾಲಿ ಆಗ್ತಿದೆ ಅನ್ನೋ ಮಾತನ್ನ ಇಂಡೈರೆಕ್ಟ್ ಆಗಿ ಹೇಳ್ತಿರೋದನ್ನ ಗಮನಿಸ್ತಾ ಇದೀವಿ. ಯಾಕೆ ಅಂತಂದ್ರೆ ಹೈಕಮಾಂಡ್